ಪ್ಲೀಸ್ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಏನ ಶಾಂತಕ್ಕ ಇಲ್ಲಿ ನಿಂತಿ? ಹ್ಞೂ ಯವ್ವ, ನಿನಗೆ ಮತ್ತು ಪಾರಕಾಗ ಭೇಟಿ ಆಗಕ್ಕೆ ಬರತ್ತೀನಿ ನೋಡ. ಏನು ಸುದ್ದಿ ಶಾಂತಕ್ಕ, ನೀ ನಮಗೆ ಭೇಟಿಯಾಗಕ್ಕೆ ಬರುವಂಥದ್ದು? ಗಪ್ಪಗಿರ್ರಿ, ಪಾರಕ್ ಹೋಗ್ಬೇಕು ಬರಲಿ, ಒಮ್ಮೆ ಇಬ್ಬರಿಗೂ ಹೇಳ್ತಾನೆ. ಇನ್ನು ಪಾರಕ್ಕೆ ಬರೋದು ಲೇಟ್. ಮತ್ತೆ ನಿಂದು ಅಡಿಗೆದು ಎಲ್ಲ ಆಗೈತನ? ಹ್ಞೂ ಯವ್ವ, ಒಂದು ಮುಂಜಾನೆ ಮಾಡಿ ಎಲ್ಲ ಅಡಿಗೆ ಮುಗಿಸಿ ಬಂದೇನೆ ಹೊರಗೆ. ಬಾನ್ಲ ನೋಡು ಪಾರಕ್ಕನು. ಏನು ಪಾರಕ್ಕ ಎಲ್ಲ ದಗ್ದ ಮುಗಿಸೇನ? ಮುಗಿಸೇ ಹೊರಗೆ ಬಂದೇನೆ ಅವನ, ಮುಗಿಸ್ಲಾರ್ದ ಹೊರಗಂತೂ ಬರಂಗ ಇಲ್ಲ. ಅಯ್ಯ ಶಾಂತಕ್ಕ, ಏನೋ ಸುದ್ದಿ ಐತಂದಿ ಮತ್ತೆ ಹೇಳ. ನೋಡ್ರಿವಾ, ನಾ ಏನು ಸುದ್ದಿ ಹೇಳಕ್ಕೆ ಬಂದೇನಂದ್ರೆ ಈಗ ನನ್ನ ಮಗಗೆ ಹೆಣ್ಣು ನೋಡಿದಿವ, ನಮಗಂತೂ ಪಾಸ್ ಆಗೈತೆ ಹುಡುಗಿ. ಹೌದಾ? ಮತ್ತು ಅವ್ರಿಗೆ ಶಾಂತಕ್ಕ ಹುಡುಗಿ ಮನೆಯವ್ರಿಗೆ ಅವ್ರಿಗೂ ಪಾಸ್ ಆಗೈತತ್ತ ಸುದ್ದಿ ಕಳ್ಸ್ಯಾರ. ಅಯ್ಯ ಶಾಂತಕ್ಕ, ನೀ ನಮ್ಮನ್ನು ಬಿಟ್ಟ ಹೆಣ್ಣು ನೋಡಕ್ಕೆ ಹೋಗಿಲ್ಲ, ಏನು ಒಂದು ಮಾತು ಹೇಳಿಲ್ಲ, ಏನಿಲ್ಲ, ಹಂಗಂಗೆ ಏನು ಗೆಳತಿಯರನ್ನ ಬಿಟ್ಟು ಹೋಗಿಲ್ಲ? ಇಲ್ವಾ, ನಿಮ್ಮನ್ನು ಕರ್ಕೊಂಡು ಹೋಗಿದ್ವಿ. ಮೊನ್ನೆ ಊರಿಗೆ ಹೋಗಿದ್ದಿಲ್ಲ ಒಂದಿನ, ಅವತ್ತು ಮುಹೂರ್ತ ಚಲೋ ಐತಂದ್ರವ, ಮತ್ತು ಅದಕ್ಕೆ ಮುಹೂರ್ತ ಮಾಡ್ಬೇಕಂತ ಮಾಡಿದ್ವಿ, ಮತ್ತು ಅದು ಹುಡುಗಿನ ಪಾಸ್ ಆಗ್ಬಿಡ್ತು ನೋಡು. ಆತಳ ಶಾಂತಕ್ಕ, ಚಲೋ ಆಯ್ತು. ಮತ್ತಿನ್ನು ಮಂಟನ್ ನೋಡಕ್ಕೆ ಏನು ಬರ್ತಾರೆ ಶಾಂತಕ್ಕ ಅವ್ರ? ಅವರೇ ನಮ್ಮ ಅಂತ ನೋಡೋದು ಏನು ಬರುವುದಿಲ್ಲ ಅಂದರ್ವ, ಎಲ್ಲ ಗೊತ್ತಿದ್ದಿದೆ ಐತಿ ಅಂದ್ರೆ ನಮ್ಮ ಅಣ್ಣನ ಫ್ರೆಂಡ್ ಮಗಳಕ್ಕಿ ಹಾಗೆ ಹಾಗೆ ಎಲ್ಲ ಗೊತ್ತೈತಂದ್ರು. ನಾವೆಲ್ಲ ಬಂದ ಒಂದ್ಸರಿ ಮಂಟ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿವಿ. ಪದ್ಧತಿ ಪ್ರಕಾರ ಮಂಟ ನೋಡಕ್ಕೆ ಬರಬೇಕಲ್ಲ ಶಾಂತಕ್ಕ ಅವ್ರು? ನಾವು ಅದ ಅಂದಿವ, ಪದ್ಧತಿ ಪ್ರಕಾರನ ಮಂಟ ನೋಡಕ್ಕೆ ಬರ್ರಿ ಅಂತಂದ. ಆದ್ರೆ ಮೊನ್ನೆ ಒಂದಿಬ್ರು ಹಿರಿಯಾರು ಬಂದು ಹಂಗೆ ಸುಮ್ಮ ಮನೆಯದು ಎಲ್ಲ ನೋಡ್ಕೊಂಡು ಹೋಗ್ಯಾರ. ಅದ ಎಲ್ಲ ಸುದ್ದಿ ಮುಡ್ಸೋಣ ಅವರೆಲ್ಲ ಒಮ್ಮೆ ಡೈರೆಕ್ಟ್ ಹುಡುಗಿ ಕೊಡ್ತೀವ ಅಂತ ಹೇಳಿಬಿಟ್ರ. ನಾವೆಲ್ಲ ಬಾಬಾ ತಂದೀವಿ, ಮತ್ತು ಅವ್ರೇನು ಏನು ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ಫಿಕ್ಸ್ ಅಂತೂ ಆಗೈತೆ ನೋಡ್ರವ. ಏ ಶಾಂತಕ್ಕ, ಮಂಟನ್ ನೋಡ್ಲಾರ್ದ ಅದು ಹೆಂಗೆ ಫಿಕ್ಸ್ ಮಾಡ್ರ ಅವ್ರ? ಇಲ್ಲವ, ನಮ್ಮ ಅಣ್ಣನ ಫ್ರೆಂಡ್ ಮಗಳಲ್ಲ, ಹಾಗಾಗಿ ನಮ್ಮ ಅಣ್ಣನ ನೋಡಿ ನಮ್ದು ಗೌಡ್ರದ ಹೆಸರದು ಎಲ್ಲ ಕೇಳಿ ಮತ್ತು ಈ ಕಡೆ ಊರಾಗೆಲ್ಲ ವಿಚಾರ ಮಾಡಿ ಫಿಕ್ಸ್ ಮಾಡ್ಕೊಂಡು ಬಿಟ್ರವ್ರ. ಹೌದಾ? ಇಲ್ಲಿ ಬಿಡ ಶಾಂತಕ್ಕ, ಒಟ್ಟು ಚಲೋ ತಂಗೆ ಫಿಕ್ಸ್ ಆತ್ಲ, ಮುಗೀತು. ಈಗ ಹುಡುಗಿಯಾರು ಸಿಗೋದ ತ್ರಾಸ ಐತೆವ, ಸಿಕ್ಕಿದ ಹೆಚ್ಚಿಂದ ಸುಮ್ಮನೆ ನೀವು ಮುಗಿಸ್ಕೊಂಡು ಬಂದಿದ್ದು ಚಲೋ ಆತು ನೋಡು. ಹೌದಾ ಶಾಂತಕ್ಕ, ಮತ್ತು ಹುಡುಗಿ ಏನು ಸಾಲಿ ಕಲ್ತಾಳತ್ತ? ಆಕಿದು ಸೆಕೆಂಡ್ ಇಯರ್ ಆಗೈತತ್ ನೋಡುವ. ಹೌದಾ? ಸೆಕೆಂಡ್ ಇಯರ್ ಮುಗಿಸಾಳು. ಹುಡುಗಿ ಮಾತ್ರ ಚಂದ ಐತಿ, ನಮ್ಮ ಹುಡುಗಿಗೆ ಮನಸ್ಸಿಗೆ ಬಂತು, ಅದಕ್ಕೆ ನಾವು ಫಿಕ್ಸ್ ಮಾಡಿಬಿಟ್ಟು ನೋಡುವ. ಹುಡುಗರಿಗೆ ಮನಸ್ಸಿಗೆ ಬಂದ್ರೆ ಆತು ನೋಡುವ, ನಾವೇನು ಸಂಸಾರ ಮಾಡೋರಲ್ಲ ಅವ್ರ ಜೊತೆ. ಹುಡುಗ ಹುಡುಗಿ ಒಪ್ಪೇರ ಮುಗ್ದ ಹೋತ್ ನೋಡಿ ಈಗಿನ ಕಾಲದಾಗಂತೂ. ಹೌದು ನೋಡಪ್ಪ ರಕ್ಕ, ಇದಂತೂ ನೀ ಹೇಳಿದ ಮಾತಂತೂ 100% ಕರೆನ. ಅವರಿಬ್ರು ಹೊಂದ್ಕೊಂಡು ಹೋದ್ರೆ ಸಾಕ್ಯವ, ನಮಗೇನು ಬೇಡ, ನಾವಂತೂ ಚಲೋ ತಂಗಿರಾಕ ಟ್ರೈ ಮಾಡ್ತೀವಿ. ಅವರಿಬ್ರು ಚೆನ್ನಾಗಿದ್ರೆ ನಮಗೂ ಅಟ್ಟ ಸಾಕು. ಮತ್ತು ಸಣ್ಣವ್ ನೋಡಲಿಲ್ಲ ಹೆಣ್ಣು? ಇಲ್ಲ ಗಿರ್ಜಾಮ್, ಈಗ ಮದ್ವಿನ ವಲ್ಲನತನು. ಹೌದನ್ನು? ಈಗ ಗೌಡ್ರು ಏನನ್ನತ್ತಾರು, ಇವಂದೊಬ್ಬನ ಮದ್ವೆ ಮಾಡಿ ಮುಗಿಸ್ಬಿಡುನು, ಮುಂದೆ ಅವಂಗ ನೋಡ್ಕೊಂಡು ಮಾಡಕ್ಕೆ ಬರ್ತೈತಿ ಅಂತನತ್ತಾರ. ಮಾಡ್ತಂದಿದ್ರಿ? ಇಲ್ಲ, ಈಗ ಗೌಡ್ರು ಏನನ್ನತ್ತಾರ, ಇವಂದೊಬ್ಬನ ಮಾಡಿ ಮುಗಿಸೋಣ ಅನ್ನತ್ತಾರ. ಅದಕ್ಕೆ ಇವಂದೊಬ್ಬನ ಮಾಡಿ ಮುಗಿಸ್ತೀವಿ. ನೀ ಏಪ್ರಿಲ್ದಾಗ ಮುಹೂರ್ತ ನೋಡ್ಬೇಕಾಗೈತೆವ ನಾವು. ಏನು ಶಾಂತಕ್ಕ, ಏಪ್ರಿಲ್ ಅಂದ್ರೆ ಈಗ ಏಪ್ರಿಲ್ ಇವತ್ತು 2-3 ತಾರೀಕು, ಇನ್ನು ಹೆಂಗೆ ಒಟ್ಟು ಒಂದು 20 ದಿನ ಮದ್ವೆನ ಮಾಡಿಬಿಡವ್ರನ? ಹ್ಞೂ ಯವ್ವ, ಅದ ಪಂಚಾಯತ್ ಬಂದಿತ್ತು ನಮಗೂ. ಹುಡುಗಿ ಅಣ್ಣ ಅಮೇರಿಕಾದಾಗ ಇರ್ತಾನತ್ತ, ಮತ್ತು ಅವ್ನು ಸೂಟಿ ಇಲ್ಲತ್ತ, ಅವ್ನು ಹೋಗೋದ್ರಾಗ ಮದ್ವೆನ ಮಾಡಿಬಿಡು ಅನ್ನತ್ತಾರು. ಅದಕ್ಕೆ ಅವಸರಲೆ ಮಾಡೋದಾಗತ್ತೈತೆ ನೋಡಿ. ಇಲ್ಲಿ ಬಿಡ ಶಾಂತಕ್ಕ, ಅನುಕೂಲ ಬಂದಂಗೆ ಮಾಡ್ಕೊಂಡು ಹೋಗ್ಬೇಡ್ರಿ, ಸುಮ್ಮ ಎದಕ್ಕೆ ಮುಂದೆ ಹಾಕ್ತೀರಿ. ಈಗ ಟೈಮ್ ಕೂಡಿ ಬಂದೈತಿ, ಮಾಡಿಬೇಡ್ರಿ. ಹ್ಞೂ, ಇದ ಸುದ್ದಿನ ನಿಮಗೆ ಇಬ್ರಿಗೂ ಹೇಳಾಕ ನಾ ನಿನ್ನಿಂತ್ರ ಕಾಯ್ಕೊಂಡು ಕೂತೇನೆ, ಯಾವಾಗ ಇಬ್ರು ಭೇಟಿ ಹಾಕೋರು ಅಂತಂದು ಹೇಳಿ ನೋಡುವ ಇದ್ದಿ ಸುದ್ದಿ. ಮತ್ತು ಇನ್ನು ಮದುವೆಗೆ ಅರಬಿ ಖರೀದಿ ಆದ ಈದ ಸಂತಿ 100 ಕೆಲಸ ಇರ್ತಾವು. ನೀವು ಮೇಲೆ ಮೇಲೆ ಮನೆಗೆ ಅದು ಬರುತ್ತಾ ಬರ್ರಿ. ಹ್ಞೂ ಶಾಂತಕ್ಕ, ಬರ್ತೀವಲ್ಲ, ಅದಕ್ಕೇನು ಒಬ್ರಿಗೊಬ್ರು ಆಗೋದಲ್ಲ. ನಾ ಹೇಳಿಲ್ಲ, ಮಾಡಿಲ್ಲ, ಕರೆದಿಲ್ಲ, ಬಿಟ್ಟಿಲ್ಲ, ಇವ್ಯಾವು ಸಾಬರಿ ಬೇಡ. ನೀವ ಬರ್ರಿ, ನೀವ ಬಂದು ಎಲ್ಲ ಕೆಲಸ ಮಾಡಿರಿ. ಎಲ್ಲ ಜವಾಬ್ದಾರಿನೂ ನಿಮಗೂ ಕೊಟ್ಟಿರ್ತಾನು, ಮತ್ತು ನೀವು ಬಂದು ಎಲ್ಲ ಮುನ್ನಿತ ಮಾಡ್ರಿವ. ನನ್ನ ಮಗನ ಮದುವೆ ಒಂದು ಚಲೋ ತಂಗೆ ಮಾಡ್ಬೇಕು ನೋಡಿ. ಹ್ಞೂ ಶಾಂತಕ್ಕ, ಮಾಡು ನೋಡು, ಅದಕ್ಕೇನು ನೀ ಹೇಳೋದೇನು, ನಾವು ಬರತ್ತೀವಳ. ಈಗ ಡೇಟ್ ಫಿಕ್ಸ್ ಮಾಡೋಣ. ಒಂದಿನ ಸೀರೆ ಖರೀದಿ ಹೋಗೋದಾಗ್ತೈತಿ, ಒಂದಿನ ಖಾರ ಕೊಡ್ಸೋದು, ಮತ್ತು ಆದ ಈದ 108 ಕೆಲಸವ. ನನಗೂ ಏನು ಪದ್ಧತಿ ಗೊತ್ತಿಲ್ಲ. ಒಂದಿಟ್ಟು ನೀವು ನಿಮ್ಮ ಅತ್ತಿಗಳನ್ನದು ಪದ್ಧತಿ ಅದು ಕೇಳ್ಕೊಂಡು ನಮಗೂ ಒಟ್ಟು ಹೇಳ್ರಿ. ಮತ್ತು ಹ್ಞೂ ಶಾಂತಕ್ಕ, ಕೇಳ್ಕೊಂಡು ಹೇಳ್ತೀವಳ. ಎಲ್ಲ ನಿಮ್ಮ ಮನೆ ಮದುವೆ ತಂದು ಮುನ್ನಿತೆಲ್ಲ ಕೆಲಸ ಅದು ಮಾಡಿರಿ, ಓಡಾಡ್ರಿ, ಎಲ್ಲ ನಿಮ್ದು ತಿಳ್ಕೊಂಡು ಮಾಡಿರಿ. ಹ್ಞೂ ಶಾಂತಕ್ಕ, ಮಾಡ್ತೀವಲ್ಲ, ಅದ್ರಾಗ ಏನಿದೆವಾ? ಹ್ಞೂ ಶಾಂತಕ್ಕ, ಮಾಡ್ತೀವಳ, ಚಿಂತೆ ಮಾಡಬೇಡ. ನೀ ಎದಕ್ಕೆ ಚಿಂತೆ ಮಾಡ್ತಿ? ಮದುವೆ ಆಗೋ ಮಟ್ಟ ಇದೊಂದು ದೊಡ್ಡ ಚಿಂತೆನೇ ಯವ್ವ ಪಾರಕ್ಕ ನನಗೆ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರಿಗೆ ಅದನ್ನು ಕೊಟ್ಟಿಲ್ಲ, ಇವ್ರಿಗೆ ಇದನ್ನು ಕೊಟ್ಟಿಲ್ಲ, 108 ತಲೆನೂ ಬರ್ತಾವೆ ನೋಡ್ಯವ ಈ ಮದುವೆಗಿನ. ನಾವು ಒಂದೇ ದೇವ್ರಿಗೆ ಬಿಡ್ಕೋದು, ಯಾರು ಕಿರಿಕಿರಿ ಮಾಡ್ಲಾರ್ದಂಗೆ ಚೆನ್ನಾಗಿ ಮದುವೆ ಆದ್ರೆ ಸಾಕ್ಯವ. ಬಂಗಾರ ಒಂದಿನ ತರಕ್ಕೆ ಹೋಗ್ಬೇಕವ್ವ. ಏನು ಅವ್ವ, ಬಂಗಾರ ರೇಟ್ ಮುಗುಲು ಮುಟ್ಟೈತೆವ್ವ ಶಾಂತಕ್ಕ. ಇಂಥ ಟೈಮ್ದಾಗ ಮದುವೆ ಅಂದ್ರೆ ಮನಗಂಡ ಖರ್ಚಾಕತ್ ನಿಂತು. ಏನು ಮಾಡಕ್ಕೆ ಬರೋದಿಲ್ಲ ಪಾರಕ್ಕ, ಹುಡುಗಿಗೆ ಒಂದೀಟಲ್ಲಿ ಬಂಗಾರ ಹಾಕಬೇಕಲ್ಲ ನಮ್ಮತ್ತೀಗ. ಮತ್ತು ಮಾತುಕತೆ ಏನತ್ತ ಶಾಂತಕ್ಕ, ಅದನ್ನ ಹೇಳಲಿಲ್ಲ ನೀ? ಮಾತುಕತೆ ಅದು ಏನು ಹಂಗೇನು ಭಾಳ ಇದಾಗಲಿಲ್ಲ. ಒಟ್ಟು ಹೆಂಗಂದ್ರೆ ಗೌಡ್ರ ಕಾಯಿ ಕನ್ನೆ ಮಾತಾಡ್ಬಿಟ್ರು ನೋಡುವ. ಅವರು ಅರ್ಬಿ ಅವ್ರು ತಗ್ಸೋದು, ನಮ್ಮ ಅರ್ಬಿ ನಾವು ತಗ್ಸೋದು, ಬೀಗ ಬೀಗ್ತಿ ಆಯ ರೇಟ್ ಮಾಡ್ಕೋದು. ಏ ಗೌಡ್ರು ಚಲೋನ ಮಾತಾಡ್ಯಾರ ಬೇಡ. ಮತ್ತು ಹುಡುಗಿಗೆ 8 ಮಂದಿ ಅಂತಂಬ್ರ ಆಗ್ತಂಗ್ಯಾರ ಶಾಂತಕ್ಕ? ಇಲ್ವಾ, ಒಬ್ಬಕ್ಕೆ ಮಗಳತ್ತ, ಒಬ್ಬ ಮಗ ಅವ ಅಮೇರಿಕಾದಾಗಿರ್ತಾನು.
ರಗಡ್ ಹೊಲ ಆಗಿಲ್ಲ ಎಲ್ಲ ಮಾಡಿಟ್ಟಾರ, ಆಸ್ತಿ ಚಲೋ ಐತಿ, ಹುಡುಗಿ ಮೆಂತನೆಲ್ಲ ಚಲೋ ಐತಿ. ಇನ್ನು ಹುಡುಗಿ ಬಂದು ನಮ್ಮಲ್ಲಿ ಹೊಂದ್ಕೊಂಡು ಹೋದ್ರೆ ಸಾಕ್ಯವ, ನಮಗೆ ಏನೂ ಅವ್ರದ್ದೇನು ಬೇಡ. ನಮ್ದಿಟ್ಟ ನೋಡುವ ಒಂದು 2 ಹೊತ್ತು ಚೆನ್ನಾಗಿ ಅಡುಗೆ ಮಾಡಿ ಹಾಕಿರ ಸಾಕು. ಅಯ್ಯ ಬಿಡ ಶಾಂತಕ್ಕ, ನಿಮ್ದರ ಏನು ಕಡಿಮೆ ಐತಿ, ನಿಮ್ದು ರಗಡ್ ಆಸ್ತಿ ಐತೇಳ. ಐತಿ ಕರೆ, ಆಸ್ತಿ ನೋಡಿ ಏನು ಮಾಡೋದು, ಸೊಸಿ ಮನೆ ಹೊಂದ್ಕೊಂಡ್ರೆ ಸಾಕಯ್ಯವ. ಮತ್ತು ನೋಡ ಶಾಂತಕ್ಕ, ಆ ಕಡೆ ಅವ್ರ ರಿಲೇಟಿವ್ಸ್ ಒಳಗೆ ಅವರೇ ಹೆಣ್ಣಿದ್ದು ಅಂದ್ರೆ ನಮ್ಮ ಮಕ್ಕಳಿಗಟ್ಟು ನೋಡಿಬಿಡು. ಮೊದಲ ಇದೊಂದು ಆಗ್ಯಾರೆ ಆಗಲಿ ಮದುವೆ, ಆಕಿ ಹುಡುಗಿ ಗೆಳತಿಯಾರ ಅವ್ರ ಇವ್ರ ಯಾರ್ಯಾರು ಅದಾರ ನೋಡ್ಕೊಂಡು ಒಂದು ಮಾಡ್ಕೊಂಡು ಬಿಡುನು. ಮಂಟನದ್ಲೆ ಎಲ್ಲ ಥರ ಚಲೋ ಐತಿ. ಇನ್ನು ಹುಡುಗಿ ಬಂದು ಹೊಂದ್ಕೊಂಡು ಹೋದ್ರೆ ಅಟ್ಟ ಸಾಕು ನೋಡ್ಯವ ನನಗೆ. ಹೊಂದ್ಕೋತಾರಳ ಶಾಂತಕ್ಕ, ಭಾಳ ಇದನ್ನ ತಲೆ ಕೆಡಿಸ್ಕೋಬೇಡ, ಹೊಂದ್ಕೊಂಡು ಹೋಗ್ತಾರೆ ಈಗಿನವ್ರೇನು. ಏನಿಲ್ಲ ಶಾಂತಕ್ಕ, ಎಲ್ಲಕ್ಕೂ ಅವ್ರ ಮುಂದೆ ಮಾಡಿ ಎಲ್ಲ ತಾವು ಹೊಂದ್ಕೊಂಡು ಹೋಗ್ತಾರೆ. ಆತಳ್ರವ, ಸಂಜೆಗೆ ಬರ್ರಿ ಮನೆ ಕಡೆ. ಏನ ಪಾರಕ್ಕ, ಶಾಂತಕ್ಕ ನೋಡು ಗಪ್ಚುಪ್ಪ ಹೆಣ್ಣು ನೋಡ್ಕೊಂಡು ಬಂದ್ಬಿಟ್ಲು. ಯಾಕಂತಿಲ್ಲ ಗಿರ್ಜಿ, ಗಪ್ಚುಪ್ ಎಲ್ಲಿ ನೋಡ್ಯಾಳು, ಆಕಿ ಊರಿಗೆ ಹೋಗಿಳು ನೋಡ್ಕೊಂಡು ಬಂದಾಳು, ಬಂದ್ಮೇಲೆ ನಮಗಿಬ್ಬರಿಗೂ ಹೇಳಿ ಅದಾಳ. ಅಂದ್ರು ಶಾಂತಕ್ಕ ಭಾರಿ ಕೆಲಸ ಮಾಡ್ಕೊಂಡು ಬಂದಾಳ ನೋಡಿ ಹೋಗಿ. ಅದಕ್ಕೆ ಗಿರ್ಜಿ, ಅವ್ರಿಗೆ ಚಲೋ ಆಗತೈತಿ, ಎದಕ್ಕೆ ಹೊಟ್ಟಿ ಉರ್ಕೋತಿ, ಹಾಗೆಲ್ಲ ಮಾಡಬೇಡ, ನಿನಗೂ ಚಲೋ ಆಗ್ತೈತಿ, ಟೈಮ್ ಬಂದಾಗ ಎಲ್ಲರಿಗೂ ಚಲೋನ ಆಗ್ತೈತಿ, ಎದಕ್ಕೆ ಹೊಟ್ಟಿ ಉರ್ಕೋತಿ. ಹೊಟ್ಟಿ ಏನು ಉರ್ಕೊಳತಿಲ್ಲ ಹೇಳಿನ್ಯಾ. ಅಲ್ಲ ಗಿರ್ಜಿ, ಮೊದಲು ನನ್ನ ಮಗಗೆ ಹೆಣ್ಣು ಸಿಕ್ಕಿರೋನು ನೀ ಶಾಂತಕ್ಕನ ಮುಂದೆ ನನ್ನ ಬಗ್ಗೆನೂ ಹಿಂಗೆ ಪಿರಾದಿ ಹೇಳ್ತಿದ್ದೇನೋ. ಇಲ್ವಾ ಇಲ್ಲ, ನಾ ಶಾಂತಕ್ಕನ ಬಗ್ಗೆನೂ ಪಿರಾದಿ ಹೇಳತ್ತಿಲ್ಲ, ನಿನ್ನ ಬಗ್ಗೆನೂ ನಾ ಏನಕ್ಕೆ ಮುಂದೆ ಪಿರಾದಿ ಹೇಳ್ತಿದ್ದಿದ್ದಿಲ್ಲ. ಹಂಗಲ್ಲಕ್ಕವ, ಸೊಸಿ ಸಿಕ್ಕಳ ಅನ್ನೋದ್ರಾಗ ಆಕಿ ಖುಷಿ ಇರ್ತೈತಿ, ಬಟ್ ನಮ್ಮ ಹುಡುಗರಿಗಿನ್ನ ಸಿಕ್ಕಿಲ್ಲ ಅನ್ನೋ ನಮ್ಗೆ ದುಃಖ ಇರ್ತೈತಿ. ಹಂಗಾಗಿ ಹೊಟ್ಟೆಗಿನ ಮಾತು ಬಾಯಿಲೆ ಬಂದಾವ ನೋಡುವ. ಹಾಗೆಲ್ಲ ಅನ್ಕೋಬೇಡ ಗಿರ್ಜಿ, ಟೈಮ್ ಬಂದಾಗ ಎಲ್ಲರದ್ದು ಹಣೆ ಬರೋದ್ರೊಳಗೆ ಒಂದು ಹೆಣ್ಣು ಅನ್ನೋದು ಇರತೈತಿ. ಸಿಕ್ತಾರ ಒಂದಿಷ್ಟು ಸಮಾಧಾನ ತಗೋ. ಶಾಂತಕ್ಕನ ಮಕ್ಕಳದು 1-2 ತಿಂಗಳು ಮುಂದೆ ಮದುವೆ ಆಗಿತ್ತು, 1-2 ತಿಂಗಳು ಹಿಂದೆ ನಮ್ಮ ಮಕ್ಕಳು ಮದುವೆ ಆಗ್ತೈತಿ, ಅಟ್ಟ ಹಿಂದೆ ಮುಂದೆ ಆಗ್ತಾವ. ಭಾಳ ಇದನ್ನ ಮಾಡಬೇಡ, ಹೊಟ್ಟಿ ಕಿಚ್ಚಲ್ಲ ಪಾರಕ್ಕ, ಬರೀ ನೋಡಿ ಬಂದಿದ್ದು ಅಂದಿದ್ದಕ್ಕ ನೀ ಹಿಂಗೆ ತಿಳ್ಕೊಂಡ್ರೆ ಹೆಂಗವ. ಒಂದಿಟ್ಟ ಎಲ್ಲರಿಗೂ ಚಲೋ ಆಗಲಿ ಅನ್ನೋ ಭಾವನೆ ಇರಲಿ, ಮುಂದೆ ಚಲೋ ಹಿಂದೆ ಕೆಟ್ಟ ಅನ್ನೋ ಭಾವನೆ ಬಿಡಪ್ಪ ಗಿರ್ಜಿ ಇದನ್ನು. ನಾ ಏನು ಹೊಟ್ಟಿ ಕಿಚ್ಚು ಮಾಡಿಲ್ಲ ಪಾರಕ್ಕ, ನೀ ಏನೇನಾರ ಅನ್ನಕ್ಕೆ ಹೋಗಬೇಡ. ಆತಳವ, ನೀ ಏನಾರೇ ಮಾಡ್ಕೋ ಹೋಗಿ. ನಾ ಅಂದಿದ್ದು ಹೋಗಿ ಶಾಂತಕ್ಕನ ಮುಂದೆ ಎಲ್ಲರೂ ಹೇಳಿ ಮತ್ತು ಪಾರಕ್ಕ. ಆತಳವ, ನಾನು ನಡೀತು ನಿನ್ನ ಮನೆಗೆ ಹೋಗಿ ನನ್ನ ಗಂಡಗೆ ಊಟ ಕೊಡಬೇಕು, ನಡೀತು ಹೋಗಿ ಸಂಜೆಗೆ ಬಾ. ಮತ್ತು ಸಂಜೆಗೆ ನೀನು ನಮ್ಮ ಮನೆ ಕಡೆ ಬಂದು ಕರ್ಕೊಂಡು ಹೋಗಿ ನಾನು. ಆತಳ ಪಾರಕ್ಕ, ಬರ್ತೀನಿ ಸಂಜೆಗೆ. ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋ ಫುಲ್ ನೋಡಿರಿ, ಅಂದ್ರೆ ನಿಮಗೆ ಅರ್ಥ ಆಗ್ತೈತಿ ಏನು ಸ್ಟೋರಿ ಐತಿ ಅಂತಂದ. ಪ್ಲೀಸ್ ಸಪೋರ್ಟ್ ಮಾಡಿರಿ.